ನಮಸ್ಕಾರ ಎಲ್ಲರಿಗೂ. ಮಿಲನಾಸ್ ಟೆರೆಸ್ ಗಾರ್ಡನ್ಗೆ ಸ್ವಾಗತ. ನೋಡಿ, ಇಲ್ಲಿ ನೀವು ಗೊಂಚಲಾಗಿ ಈ ಹೂವನ್ನು ನೋಡ್ತಾ ಇದ್ದೀರಲ್ವಾ. ಈ ಗಿಡ ನಾನು ಕಟ್ಟಿಂಗ್ಸಿಂದ ಗ್ರೋ ಮಾಡಿರುವಂಥದ್ದು. ಲಾಸ್ಟ್ ಇಯರ್ ನಾನು ಇದೇ ಮಳೆಗಾಲದ ಟೈಮಲ್ಲಿ ಕಟ್ಟಿಂಗ್ಸ್ ಹಾಕಿದ್ದೆ. ನೋಡಿ, ಅದೆಲ್ಲ ಚಿಗುರಿಕೊಂಡು ನೋಡಿ ಇವಾಗ ಎಷ್ಟು ಬುಷಿಯಾಗಿ ಬಂದಿದೆ. ಗಿಡ ಕೂಡ ನೋಡಿ ಎಷ್ಟೊಂದು ಬ್ರಾಂಚಸ್ ಇದೆ ಅಂತ. ಇದು ಕೂಡ ಹಾಗೇನೆ ಕಟ್ಟಿಂಗ್ಸಿಂದ ನಾನು ಗ್ರೋ ಮಾಡಿರುವಂಥದ್ದು. ನಾವು ಪ್ರತಿ ಸಲ ನರ್ಸರಿಯಿಂದ ಹಣ ಕೊಟ್ಟು ತರೋದಕ್ಕಿಂತ ಈ ಥರ ನೋಡಿ ಗಿಡಗಳನ್ನು ಚಿಕ್ಕ ಚಿಕ್ಕ ಕಟ್ಟಿಂಗ್ಸನ್ನು ಹಾಕಿಟ್ರೆ ಕಟ್ ಮಾಡಿರೋವಂಥ ಹಳೆ ಗಿಡಗಳು ಕೂಡ ಹಾಗೇನೆ ತುಂಬ ಖುಷಿಯಾಗಿ ಬರುತ್ತೆ. ಹಾಗೇನೆ ಅದ್ರ ಜೊತೆಗೇನೆ ನಾವು ಹೊಸ ಗಿಡಗಳನ್ನು ಕೂಡ ಪಡ್ಕೊಳ್ಬಹುದು. ನೋಡಿ, ಎಲೆಗಳೆಲ್ಲ ಎಷ್ಟು ಚೆನ್ನಾಗಿ ಹೆಲ್ದಿ ಆಗಿದೆ ಅಂತ. ಇದರಲ್ಲೂ ಕೂಡ ನೋಡಿ, ಇದು ಕೂಡ ನಾನು ಕಟ್ಟಿಂಗ್ಸಿಂದ ಗ್ರೋ ಮಾಡಿರುವಂಥ ಗಿಡ. ನೋಡಿ ಎಷ್ಟೊಂದು ಹೂವು ಬಿಟ್ಕೊಂಡಿದೆ ಅಂತ. ನಾವು ಅವಾಗವಾಗ ಗಿಡವನ್ನು ಹೂವು ಆದ ತಕ್ಷಣ ಟ್ರಿಮ್ ಮಾಡ್ತಾ ಇದ್ರೆ ಹಾಗೆಯೇ ಅದರ ಕಟ್ಟಿಂಗ್ಸನ್ನು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ನೀಟಾಗಿ ಕಟ್ ಮಾಡ್ಕೊಂಡು ಇದು ಮಾಡ್ತಾ ಇದ್ರೆ ನಾವು ಒಳ್ಳೆ ರಿಸಲ್ಟ್ ನಮ್ಮ ಗಿಡದಲ್ಲಿ ನಾವು ಕಾಣ್ಬೋದು. ಹಾಗೆಯೇ ಚೆನ್ನಾಗಿ ಹೂ ಬಿಡೋದನ್ನು ಕೂಡ ನಾವು ನೋಡ್ಬೋದು. ನೋಡಿ, ಇದು ಕೂಡ ಹಾಗೆಯೇ ಒಂದು ಚಿಕ್ಕ ಕಟ್ಟಿಂಗ್ಸ್ ಹಾಕಿರೋದು ನಾನು. ನೋಡಿ, ಎಲ್ಲದರಲ್ಲೂ ಹೂವು ಆಗ್ತಾ ಇದೆ. ಸೊ ಈ ಮಳೆಗಾಲ ಟೈಮಲ್ಲಿ ಒಂದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಾವು ಕಟ್ಟಿಂಗ್ಸ್ ಹಾಕೋದಕ್ಕೆ. ಫಸ್ಟ್ ನಾನಿಲ್ಲಿ ಮಾಡ್ತಾ ಇರೋದು ನೋಡಿ, ನಾವು ಒಂದು ಸೀಸರ್ ಇಟ್ಕೊಳ್ಬೇಕು. ಅದು ನಾವು ಗಾರ್ಡನಿಂಗಿಂತಲೇ ಸಪ್ರೇಟಾಗಿ ಇಟ್ಕೋಬೇಕು. ಅದನ್ನು ಇವಾಗ ನಾನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಸಲ ನಾವು ಯೂಸ್ ಮಾಡುವಾಗಲೂ ವಾಶ್ ಮಾಡಿಬಿಟ್ಟು ಏನಾದರೂ ಒಂದು ಫಂಗಿಸೈಡ್ ನಾವು ಅಪ್ಲೈ ಮಾಡಬೇಕಾಗುತ್ತೆ ಆ ಸೀಸರ್ ಮೇಲೆ. ನಾನಿಲ್ಲಿ ಸಾಫ್ ಇದು ಕೆಮಿಕಲ್ ಫಂಗಿಸೈಡ್ ಇದು. ನೋಡಿ, ಇದು ಈ ಥರ ಬ್ಲೂ ಕಲರಲ್ಲಿರುತ್ತೆ. ನೀವು ಈ ಕೆಮಿಕಲ್ ಫಂಗಿಸೈಡ್ ಬದಲು ಟರ್ಮರಿಕ್ ಪೌಡರನ್ನು ಕೂಡ ಯೂಸ್ ಮಾಡ್ಬೋದು. ಆದರೆ ಮಳೆಗಾಲದಲ್ಲಿ ನಾವು ಯೂಸ್ ಮಾಡೋ ಕಾರಣ ನೀವು ಈ ಸಾಫ್ ಫಂಗಿಸೈಡನ್ನು ಯೂಸ್ ಮಾಡೋದೇ ತುಂಬ ಒಳ್ಳೆಯದು. ಇದನ್ನು ನಾನು ಸೀಸರ್ನ ಎರಡು ಸೈಡಿಗೂ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ. ನೋಡಿ, ಈ ಗಿಡ ತುಂಬ ಸುಮಾರು ಒಂದು 6-7 ವರ್ಷ ಹಳೆ ಗಿಡ ಇದು. ಇದನ್ನು ನಾನು ಕಟ್ ಮಾಡಿರಲಿಲ್ಲ. ಕಟ್ ಮಾಡಿದ್ದೆ, ಚಿಕ್ಕ ಚಿಕ್ಕ ಕಟ್ಟಿಂಗ್ಸ್ ತೆಗೆದಿದ್ದೆ. ಸೊ ಅದಕ್ಕೋಸ್ಕರ ನೋಡಿ, ಇಲ್ಲಿ ನಾನು ಆಲ್ರೆಡಿ ಕಟ್ ಮಾಡಿರುವಂಥದ್ದು ಇದು. ಕಟ್ ಮಾಡಿ ನಾನು ಅದಕ್ಕೆ ಫಂಗಿಸೈಡ್ ಕವರ್ ಮಾಡಿಬಿಟ್ಟಿದ್ದೇನೆ. ಹಾಗೆಯೇ ಇವಾಗ ನಾವು ಎಲ್ಲಿಂದ ಕಟ್ ಮಾಡಬೇಕೋ ಆ ಬ್ರ್ಯಾಂಚನ್ನು ನಾವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿಬಿಟ್ಟು ನಾವು 45 ಡಿಗ್ರಿ ಆ್ಯಂಗಲಲ್ಲಿ ನಾವು ಕಟ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ. ಈ ಕಟ್ ಮಾಡಿದ ಮೇಲೆ ನಾವು ಇದನ್ನು ಹೀಗೆ ಬಿಡಬಾರ್ದು. ಇದಕ್ಕೆ ನಾವೇನಾದರೂ ಒಂದು ಫಂಗಿಸೈಡ್ ಅಪ್ಲೈ ಮಾಡಬೇಕಾಗುತ್ತೆ. ಚೆನ್ನಾಗಿ ಇದನ್ನು ಅಪ್ಲೈ ಮಾಡಬೇಕು, ಚೆನ್ನಾಗಿ ಕವರ್ ಆಗಬೇಕದು. ಯಾಕಂದರೆ ಈ ಮಳೆಗಾಲದಲ್ಲಿ ತುಂಬ ಫಂಗಸ್ ಅಟ್ಯಾಕ್ ಆಗುತ್ತೆ. ಓಪನ್ ಬಿಟ್ಟರೆ ನೀರೆಲ್ಲ ಅದರ ಮೇಲೆ ಅದರ ಒಳಗಡೆ ಕೂತ್ಕೊಂಡು ಸೊ ಡೈಬ್ಯಾಕ್ ಪ್ರಾಬ್ಲಮ್ ಕೂಡ ಬರ್ಬೋದು. ಇವಾಗ ನಾನು ತಗೊಂಡಿರೋವಂಥ ಕಟ್ಟಿಂಗ್ಸನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಲಿನ ಎಂಡು ಸ್ಟ್ರೈಟ್ ಆಗಿರಬೇಕು. ಕೆಳಗಡೆ ನಾವು ಮಣ್ಣೊಳಗೆ ಹೋಗುವಂಥ ಕಟ್ಟಿಂಗ್ ಪಾರ್ಟ್ ಅದು 45 ಡಿಗ್ರಿ ಆ್ಯಂಗಲಲ್ಲಿ ಇರಬೇಕು. ಮೇಲ್ಗಡೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಮಳೆಗಾಲದಲ್ಲಿ ತುಂಬ ಎಳೆ ಕಟ್ಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಆದ್ದರಿಂದ ಯಾವುದೇ ಕಟ್ಟಿಂಗ್ಸನ್ನು, ಚಿಕ್ಕ ಕಟ್ಟಿಂಗ್ಸನ್ನು ಕೂಡ ಥ್ರೋ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನಾನು ಮಣ್ಣು ತಗೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಕೋಕೋಪಿಟ್ ತೊಗೊಂಡಿದ್ದೀನಿ. ನೀವು ಕಾಂಪೋಸ್ಟ್ ಅಥವಾ ಏನಾದರೂ ಗೊಬ್ಬರ ಇದ್ದರೆ ಬೇಕಾದರೆ ಹಾಕ್ಕೊಳ್ಬೋದು, ಆಪ್ಷನಲ್ ಅದು. ಆ್ಯಕ್ಚುಲಿ ಕಟ್ಟಿಂಗ್ಸಿಗೆ ಗ್ರೋ ಮಾಡಬೇಕಾದ್ರೆ ನಾವು ಹಾಕಬೇಕಾಗಿಲ್ಲ, ಆದರೆ ಫಂಗಿಸೈಡ್ ನಾವು ಹಾಕಲೇಬೇಕಾಗುತ್ತೆ. ನಾನಿಲ್ಲಿ ಸಾಫ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದರ ಬದಲು ನೀವು ಮಸ್ಟರ್ಡ್ ಕೇಕ್, ನೀಮ್ ಕೇಕ್, ಹಾಗೆಯೇ ಟರ್ಮರಿಕ್ ಪೌಡ್ರ್ ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಣ್ಣು ಕೂಡ ಹಾಗೆ ತುಂಬ ನೀರಿನ ಅಂಶ ಇದೆ ಇದರಲ್ಲಿ. ಆದ ಕಾರಣ ಬೇಗ ಫಂಗಸ್ ಅಟ್ಯಾಕ್ ಆಗುತ್ತೆ. ಅಲ್ಲದೆ ಮಳೆಗಾಲದಲ್ಲಿ ಕೂಡ ತುಂಬ ಫಂಗಸ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ ಕಾರಣ ನಾವು ಫಂಗಿಸೈಡ್ ಹಾಕಲೇಬೇಕಾಗುತ್ತೆ. ಇಲ್ಲ ಅಂದರೆ ತುಂಬ ಜನ ನೀವು ನೋಡಿರ್ಬೋದು, ಎಷ್ಟೊಂದು ಕಟ್ಟಿಂಗ್ಸ್ ಹಾಕ್ತಾರೆ, ಕಟ್ಟಿಂಗ್ಸ್ ಬರಲ್ಲ ಅಂತ ಹೇಳ್ಬಿಟ್ಟು ಪುನಃ ನರ್ಸರಿಯಿಂದ ಗಿಡ ತಂದು ನೆಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ.
ಆದಷ್ಟು ಚಿಕ್ಕ ಪಾಟ್ ಅಥವಾ ಏನಾದರೂ ಕವರ್ ಇದ್ದರೆ ನಾವು ಅದರಲ್ಲೇ ಹಾಕಿಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಬೆಳೀಲಿಕ್ಕೆ ಅಂದರೆ ಒಮ್ಮೆ ಚಿಗುರಿ ಬಂದ ಮೇಲೆ ನಾವು ಅದನ್ನು ಬೇರೆ ದೊಡ್ಡ ಪಾಟಿಗೆ ನಾವು ರೀಪಾಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ನೋಡಿ ಚಿಕ್ಕ ಚಿಕ್ಕ ಪಾಲಿಥೀನ್ ಕವರ್ ತೊಗೊಂಡಿದ್ದೀನಿ. ಇದು ಇಷ್ಟು ಸಾಕಾಗುತ್ತೆ. ನೀವು ದಾಸವಾಳ ಗಿಡ ಅಥವಾ ಬೇರೆ ಥರದ ಗಿಡಗಳನ್ನು ಸುಲಭವಾಗಿ ನೀವು ಕಟ್ಟಿಂಗ್ಸಿಂದ ಬೆಳೆಸ್ಬೋದು. ಆದರೆ ಸ್ವಲ್ಪ ಗುಲಾಬಿ ಗಿಡವನ್ನು ಬೆಳೆಸೋದು ತುಂಬ ಕಷ್ಟ. ಯಾಕಂದರೆ ನಾವು ಕಟ್ ಮಾಡಿ ತೆಗೆದಿರೋಂಥ ಜಾಗದಲ್ಲಿ ಫಂಗಸ್ ಅಟ್ಯಾಕ್ ಆಗೋದು ಗುಲಾಬಿ ಗಿಡಕ್ಕೆ ಜಾಸ್ತಿ. ಹಾಗೆಯೇ ನೀರು ಜಾಸ್ತಿ ಆದರೂ ಕೂಡ ನಾವು ಹಾಕಿರುವಂಥ ಕಟ್ಟಿಂಗ್ಸ್ ಕೂಡ ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ನೋಡಿ, ಪುನಃ ಇದಕ್ಕೆ ಕಟ್ಟಿಂಗ್ಸಿಗೆ ಈ ಫಂಗಿಸೈಡ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದರಿಂದ ಕವರ್ ಮಾಡ್ತಾ ಇದ್ದೀನಿ. ಎರಡು ಸೈಡು ನಾವು ಇದನ್ನು ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಒಂದು ಚಿಕ್ಕ ನಾನು ಅಲೋವೆರಾ ಪೀಸನ್ನು ತೊಗೊಂಡಿದ್ದೀನಿ. ಅಲೋವೆರಾ ಪೀಸ್ ನಾನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದೊಂಥರ ರೂಟಿಂಗ್ ಹಾರ್ಮೋನ್ ಥರ ಕೆಲಸ ಮಾಡುತ್ತೆ. ಆದ ಕಾರಣ ನಾವು ಅಲೋವೆರಾ ಯೂಸ್ ಮಾಡಲೇಬೇಕು ಪ್ರತಿ ಸಲ. ಇಲ್ಲಾಂದರೆ ನೀವು ನರ್ಸರಿಯಲ್ಲಿ ಸಿಗುವ ಅಥವಾ ಆನ್ಲೈನೆಲ್ಲ ಸಿಗುತ್ತೆ ರೂಟಿಂಗ್ ಹಾರ್ಮೋನ್ ಅಂತ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದಕ್ಕಿಂತ ಈ ಥರ ಅಲೋವೆರಾ ಯೂಸ್ ಮಾಡಿದರೆ ನೀವು ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ ಯಾವುದಕ್ಕೂ ಕೂಡ. ಸೊ ಫಸ್ಟ್ ನೀವು ಈ ಥರ ಕಟ್ಟಿಂಗ್ಸನ್ನು ನೀವು ಗ್ರೋ ಮಾಡೋದಿದ್ರೆ ಅಲೋವೆರಾವನ್ನೇ ಯೂಸ್ ಮಾಡಿ. ಒಂದು ಸಲ ಚೆನ್ನಾಗಿ ಬಂದರೆ ನಿಮಗೂ ಕಾನ್ಫಿಡೆನ್ಸ್ ಬರುತ್ತೆ. ನೋಡಿ, ಇದು ನಾನು ಆವಾಗ ಹಾಕಿಟ್ಟಿರುವಂಥ ಕಟ್ಟಿಂಗ್ಸು. ಇದಕ್ಕೆ ನಾನು ಇವಾಗ ಉಳಿದಿರೋವಂಥ ಫಂಗಿಸೈಡ್ ವಾಟರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಆಲ್ರೆಡಿ ಮಣ್ಣು ಎಲ್ಲ ಚೆನ್ನಾಗಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಅಷ್ಟೇನು ನೀರು ಬೇಕಾಗಿಲ್ಲ ಇವಾಗ. ಇಲ್ಲಾಂದರೆ ಫಸ್ಟ್ ಟೈಮ್ ನೀವು ರೀಪಾಟ್ ಮಾಡುವಾಗ ಚೆನ್ನಾಗಿ ಅದಕ್ಕೆ ನೀರು ಹಾಕಬೇಕಾಗುತ್ತೆ. ಗಿಡ ಚಿಗುರು ಬರೋದನ್ನು ನೀವು ಒಂದು ವಿದಿನ್ 15 ಡೇಸಲ್ಲಿ ನೋಡ್ಬೋದು. ಆದರೆ ಚೆನ್ನಾಗಿ ಬೇರು ಬಿಟ್ಕೊಳ್ಬೇಕಾದ್ರೆ ಅಟ್ಲೀಸ್ಟ್ 2 ಮಂತ್ಸ್ ಆದರೂ ಬೇಕಾಗುತ್ತೆ. ಚೆನ್ನಾಗಿ ಬೇರು ಬಿಟ್ಕೊಂಡ್ಮೇಲೆ ಇನ್ನೊಂದು ಸಲ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.